ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಸೊ ಇವತ್ತು ನಾವು ಗ್ರಾಮ ಆಡಳಿತ ಅಧಿಕಾರಿ ಅಂದ್ರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಏನು ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ, ಹಾಗೂ FDA ಮತ್ತು AE ಹುದ್ದೆಗಳು ಇವೆಲ್ಲಕ್ಕೂ ಬೇಕಾಗುವಂತಹ ಎಕಾನಮಿ ಭಾಗ 1 ವಿಡಿಯೋವನ್ನ ಮಾಡ್ತಾ ಇದ್ದೀವಿ. ನಾವೀಗಾಗಲೇ ಕಮ್ಯುನಿಕೇಶನ್ ಪೇಪರ್ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹಾಗೂ FDAಗೆ ಬೇಕಾಗುವಂಥದ್ದು ಅದರ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಅದು ಪೇಪರ್ 2 ಅಂತ ಏನು ಕರಿತೀವಿ. ಸೊ ಎಕನಾಮಿ 1ರಲ್ಲಿ ಇದು ಮೊದಲನೇ ವಿಡಿಯೋ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ನೀವು ವಿಲೇಜಿನ ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗೆ ಇನ್ಚಾರ್ಜ್ ಆಗಿರ್ತೀರಾ. ಸೊ ಈ ವಿಡಿಯೋಯಿಂದ ನಿಮಗೆ ಒಂದು 1000+ ಪೋಸ್ಟ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ಎಲ್ಲ ನೋಟಿಫಿಕೇಶನ್ನಿಗೆ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ತಡ ಮಾಡದೆ ಅಪ್ಲೈ ಮಾಡಿ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಫಸ್ಟ್ ಕ್ವೆಶನ್, ಮರೆಮಾಚಿದ ನಿರುದ್ಯೋಗ ಅಂದ್ರೆ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಕಾಮನ್ ಇನ್ ಯಾವ ಸೆಕ್ಟರ್ ಅಲ್ಲಿ ಕಾಮನ್ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಕಂಡು ಬರುವುದು ಯಾವ ವಲಯದಲ್ಲಿ? ಕೃಷಿ ವಲಯ, ಕೈಗಾರಿಕಾ ವಲಯ, ಸೇವಾ ವಲಯ ಹಾಗೂ ಮೇಲಿನ ಎಲ್ಲವೂ ಸರಿ ಅನ್ನೋದನ್ನ ಪ್ರಶ್ನೆ ಕೊಟ್ಟಿದ್ದಾರೆ. ಸೊ ನಾವು ನೋಡ್ಬೇಕು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು ಅಂತ. ಅಂದ್ರೆ ಈಗ ಒಂದು ವರ್ಕ್ ಇರುತ್ತೆ, ಆ ಕೆಲಸವನ್ನ ಇವರು ಆ ವರ್ಕ್ ಅನ್ನ ಕಂಪ್ಲೀಟ್ ಆಗಿ ಒಬ್ಬರೇ ಆ ವರ್ಕ್ ಅನ್ನ ಫುಲ್ಫಿಲ್ ಮಾಡಬಹುದು, ಆ ವರ್ಕ್ ಅನ್ನ ಕಂಪ್ಲೀಟ್ ಮಾಡಬಹುದು. ಬಟ್ ಬಿಕಾಸ್ ಇವರು ಅನ್ಎಂಪ್ಲಾಯ್ಡ್ ಆಗಿದ್ದರಿಂದ ಇವರು ಅವರ ಜೊತೆಗೆ ಸೇರಿಕೊಂಡು ಅವರಿಗೆ ಹೆಲ್ಪ್ ಮಾಡುವ ರೀತಿಯಲ್ಲಿ ಅವರು ಜಾಯಿನ್ ಆಗ್ತಾರೆ. ಬಟ್ ಇವರು ಜಾಯಿನ್ ಆಗುವುದರಿಂದ GDP ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಎಂಟೈರ್ ಕಂಟ್ರಿನ ಒಂದು ಔಟ್ಪುಟ್ ಏನಿದೆ ಅಂದ್ರೆ ಅದರ ಒಂದು ಆರ್ಥಿಕತೆ ಏನಿದೆ ಯಾವುದೂ ಹೆಚ್ಚಾಗುವುದಿಲ್ಲ. ಆ ತರದ ಅನ್ಎಂಪ್ಲಾಯ್ಮೆಂಟ್ಗೆ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತಾರೆ. ಅಂದ್ರೆ ಆ ಒಂದು ಪರ್ಸನ್ ಅನ್ನ ಆ ಜಾಗದಿಂದ ತೆಗೆದರೂ ಭಾರತಕ್ಕೆ ಯಾವುದೇ ನಷ್ಟ ಆಗೋದಿಲ್ಲ, ಅಂದ್ರೆ ಆರ್ಥಿಕತೆಗೆ ಯಾವುದೇ ನಷ್ಟ ಆಗುವುದಿಲ್ಲ ಅಂತ. ಸೊ ಈ ತರದ ಅನ್ಎಂಪ್ಲಾಯ್ಮೆಂಟ್ ಎಲ್ಲಿ ಕಾಮನ್ ಅಂತ ಕೇಳಿದ್ರೆ ಅಗ್ರಿಕಲ್ಚರ್ ಸೆಕ್ಟರ್, ಕೃಷಿ ವಲಯ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಕಾಮನ್. ಯಾಕಂದ್ರೆ 4 ಜನ ಮಾಡಬಹುದಾದಂತ ಕೆಲಸವನ್ನ 6-7 ಜನ ಸೇರಿ ಮಾಡುವುದು ಸರ್ವೇ ಸಾಮಾನ್ಯ ಕೃಷಿ ವಲಯದಲ್ಲಿ. ಸರಿ, ನೆಕ್ಸ್ಟ್ ಪ್ರಶ್ನೆ. NFHS 5 ರ ವರದಿಯ ಪ್ರಕಾರ ಶಿಶು ಮರ್ತ್ಯತೆ ಅಂದ್ರೆ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ IMR ಅಂತ ಹೇಳ್ತೀವಿ, ಇದು ಕರ್ನಾಟಕದಲ್ಲಿ ಎಷ್ಟಿದೆ ಅನ್ನುವುದು ಪ್ರಶ್ನೆ. ಸೊ ಈ ಪ್ರಶ್ನೆ ಕರ್ನಾಟಕ ರಿಲೇಟೆಡ್ ಕ್ವೆಶನ್, ಕರ್ನಾಟಕದ ಆರ್ಥಿಕತೆ ರಿಲೇಟೆಡ್ ಕ್ವೆಶನ್. ಸೊ 25 ಡೆತ್ಸ್ ಪರ್ 1000 ಲೈವ್ ಬರ್ತ್ಸ್, 22 per 1000, 19 per 1000 ಹಾಗೂ 17 per 1000. ಈ ತರದ ಪ್ರಶ್ನೆಗಳಿಗೆ ಗೆಸ್ ವರ್ಕ್ ಮಾಡೋದೇ ಆಗ್ಲಿ ಮತ್ತು ಯಾವುದೇ ಒಂದು ರೀತಿಯ ಎಲಿಮಿನೇಷನ್ ಮಾಡೋದು ಕಷ್ಟ. ಪ್ಯೂರ್ ನಾಲೆಡ್ಜ್ ರಿಲೇಟೆಡ್ ಕ್ವೆಶನ್, ಕರೆಕ್ಟ್ ಆಗಿ ನಮ್ಗೆ ಅದರ ಉತ್ತರ ಗೊತ್ತಿರಬೇಕು. ಸೊ ನಾನು ಇದಕ್ಕೆ PRS ಲೆಜಿಸ್ಲೇಟಿವ್ ರಿಸರ್ಚ್ ನಿಂದ ಪಬ್ಲಿಷ್ ಆದಂತಹ ಒಂದು ಗ್ರಾಫ್ ಅನ್ನ ತೋರಿಸಲು ಇಷ್ಟಪಡ್ತೀನಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕದ್ದು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ INFHS 5 ರ ಅಡಿಯಲ್ಲಿ ಎಷ್ಟಿದೆ ಅಂತ ಅಂದ್ರೆ 25 ಇದೆ. ಸೊ 25 is the infant mortality rate in NFHS 5. ಮೊದಲೆಷ್ಟಿತ್ತು ಅಂದ್ರೆ 28 ಇತ್ತು. ಅದಲ್ಲದೆ ನಾವು ಕೆಲವಷ್ಟು ಥಿಂಗ್ಸ್ ನ ಇದರಲ್ಲಿ ನೋಟ್ ಮಾಡಬಹುದು. ಯಾವುದು ಹೈಯೆಸ್ಟ್ ಇದೆ ಅಂತ ನೋಡಿದಾಗ ನಿಮ್ಗೆ ಇಲ್ಲಿ ಕಾಣುತ್ತೆ 47. ಅಂದ್ರೆ ಪ್ರತಿ 1000 ಬರ್ತ್ಸ್ಗೆ 47 ಶಿಶುಗಳು ಬೆಳಕನ್ನ ಕಾಣೋದಿಲ್ಲ. ಸೊ ಯಾವ ರಾಜ್ಯ ಅಂದ್ರೆ ಬಿಹಾರ್ನಲ್ಲಿ 47 ಇದೆ IMR ಫ್ರಮ್. ಸೊ 47 ಬಿಹಾರ್ದು. ಬಟ್ ಕಡಿಮೆ, ಮ್ಯಾಕ್ಸಿಮಮ್ ಕಡಿಮೆ ಆಗಿರುವುದು, ಲಾರ್ಜೆಸ್ಟ್ ಡ್ರಾಪ್ ಯಾವುದು ಅಂದ್ರೆ ಅಸ್ಸಾಂದು. ಇಲ್ಲಿ ನೋಡಬಹುದು ನೀವು, ಅಸ್ಸಾಮಿನದ್ದು 48 ನಿಂದ 32 ಆಗಿದೆ. ಸೊ ದೀಸ್ ಆರ್ ಆಲ್ ಪ್ರಾಬಬಲ್ ಕ್ವೆಶನ್ಸ್ ಇನ್ ದ ಎಕ್ಸಾಮ್. ಆದ್ರೆ ಕರ್ನಾಟಕದ್ದು ಬಂದಾಗ 25. ಸರಿಯಾದ ಉತ್ತರ ಆಪ್ಷನ್ 1, 25 ಡೆತ್ಸ್ ಪರ್ 1000 ಲೈವ್ ಬರ್ತ್ಸ್.
ಮುಂದಿನ ಪ್ರಶ್ನೆ, ಡೆಮೋಗ್ರಫಿಕ್ ಡಿವಿಡೆಂಡ್ ಈಸ್ ರೀಪ್ಡ್ ವೆನ್, ಅಂದ್ರೆ ಜನಸಂಖ್ಯಾ ಲಾಭಾಂಶ ದೊರಕುವುದು ಯಾವಾಗ ಎಂದರೆ, ಯಾವಾಗ ಜನಸಂಖ್ಯಾ ಲಾಭಾಂಶ ದೊರಕುವುದು ಅಂತ ಕೇಳಿದಾಗ, ಪಾಪ್ಯುಲೇಷನ್ ಅಬೌವ್ 65 ಇಯರ್ಸ್ ಇಸ್ ಮೋರ್, ಅಂದ್ರೆ 65 ವರ್ಷಗಳಿಗಿಂತ ಹೆಚ್ಚಿನ ಜನ ಇದ್ದಾಗ, 15 to 65 ಇಯರ್ಸ್ ಪಾಪ್ಯುಲೇಷನ್ ಮಧ್ಯೆ ಇದ್ದಾಗ, ಅಥವಾ ಪಾಪ್ಯುಲೇಷನ್ ಬಿಲೋ 15 ಇಯರ್ಸ್ ಜಾಸ್ತಿ ಇದ್ದಾಗ, ಓವರ್ ಆಲ್ ಪಾಪ್ಯುಲೇಷನ್ ಗ್ರೋತ್ ಈಸ್ ಮೋರ್. ಯಾವಾಗ ಡೆಮೋಗ್ರಾಫಿಕ್ ಡಿವಿಡೆಂಡ್ ಜಾಸ್ತಿ ಇರುತ್ತೆ ಅಂತ ಪ್ರಶ್ನೆ ಬಂದ್ರೆ, ಸೊ ಯಾವಾಗ ವರ್ಕ್ ಮಾಡುವ ಜನ ಜಾಸ್ತಿ ಇರ್ತಾರೋ, ವರ್ಕಿಂಗ್ ಏಜ್ ಗ್ರೂಪ್ ಜಾಸ್ತಿ ಇರುತ್ತೋ, ಆಗ ಡೆಮೋಗ್ರಾಫಿಕ್ ಡಿವಿಡೆಂಡ್ ಜಾಸ್ತಿ ಇರುತ್ತೆ. ಇದು ಎಕನಾಮಿಕ್ ಕಾನ್ಸೆಪ್ಟ್. ಸೊ ವರ್ಕಿಂಗ್ ಯಾಕಂದ್ರೆ ವರ್ಕ್ ಮಾಡಲು ಒಂದು ಸ್ಕಿಲ್ಸ್ ಗಳಿಸುವ ಜನ 15 ಇಯರ್ಸ್ ವರ್ಗು, ಏನು ಬೇಸಿಕ್ ಸೆಕೆಂಡರಿ ಎಜುಕೇಶನ್ ಮುಗಿಸೋದು, ಆಮೇಲೆ ರಿಟೈರ್ಮೆಂಟ್ ಪೋಸ್ಟ್ 65, ಇವರಿಬ್ಬರಿಂದನೂ ಆರ್ಥಿಕತೆಗೆ ಹೆಲ್ಪ್ ಆಗುತ್ತೆ ಅನ್ನೋದು ಕನ್ಸಿಡರ್ ಮಾಡಲ್ಲ. ಸೊ ಡೆಮೋಗ್ರಫಿಕ್ ಡಿವಿಡೆಂಡ್ ಯಾರಿಂದ ಅಂದ್ರೆ 15 ಇಯರ್ಸ್ ಇಂದ 64 ಇಯರ್ಸ್ ನವರು ಜಾಸ್ತಿ ಇದ್ದಾಗ ಅವರಿಂದ ಡೆಮೋಗ್ರಫಿಕ್ ಡಿವಿಡೆಂಡ್ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಪಾಪ್ಯುಲೇಷನ್ ಇನ್ ಮಿಲಿಯನ್ಸ್ ಅಲ್ಲಿ 2011ರ ಸರ್ವೆಯ ಪ್ರಕಾರ ಭಾರತದ ಡೆಮೋಗ್ರಫಿಕ್ ಡಿವಿಡೆಂಡ್ ಈಸ್ ಅಟ್ ಇಟ್ಸ್ ಬೆಸ್ಟ್. ಯಾಕೆ ಅಂತ ಅಂದ್ರೆ, ಎಕ್ಸಾಕ್ಟ್ಲಿ ನಮ್ಗೆ 15 ಇಯರ್ಸ್ ಇಂದ ನಾವು 65 ಇಯರ್ಸ್ ವರೆಗೂ ಇರುವ ಜನಸಂಖ್ಯೆಯ ಮುಂದೆ, ಅದು ಇನ್ನೂ ಹೆಚ್ಚಾಗಿ ನೋಡಬೇಕು ಅಂದ್ರೆ ಇದು 2011 ಸೆನ್ಸಸ್ ಆದ್ರಿಂದ, ಈ 10 to 14 ಇಯರ್ಸ್ ಅವರು ಯಾವಾಗ ಆಗ 10 to 14 ಇದ್ರು, ಅವರು ಈಗ ನೆಕ್ಸ್ಟ್ ಫೇಸ್ ಅಂದ್ರೆ 20 to 24 ಅಲ್ಲಿ ಬಂದಾಗಿದೆ. ಸೊ ಪೀಕ್ ಆಫ್ ಡೆಮೋಗ್ರಫಿಕ್ ಡಿವಿಡೆಂಡ್ ಅಲ್ಲಿ ಭಾರತ ಈಗಿದೆ. ಇನ್ನೊಂದು ವಿಷಯ ಏನು ಅಂದ್ರೆ, 2030 ಭಾರತದ ಡೆಮೋಗ್ರಫಿಕ್ ಡಿವಿಡೆಂಡ್ ಈ ತರ ಕಾಣುತ್ತೆ. ಅಂದ್ರೆ ಸರಿಸುಮಾರು ಜನರ ಪಾಪ್ಯುಲೇಷನ್ ಈ ರೇಂಜಿನಲ್ಲಿ ಹೆಚ್ಚಾಗತ್ತೆ ಬಿಟ್ವೀನ್ 30 and 39 ಹಾಗೂ 25 to 29. ಇದರಲ್ಲಿ ಮೇಲ್ ಅಂಡ್ ಫಿಮೇಲ್ ಅನ್ನೋದು ಡೆಮೋಗ್ರಫಿಕ್ ಡಿವಿಡೆಂಡ್ ಕರ್ವ್ ಇದು. ನಂತರ ಹ್ಯೂಮನ್ ರಿಸೋರ್ಸ್ ಅಂದ್ರೆ ಮಾನವ ಸಂಪನ್ಮೂಲ ಚಟುವಟಿಕೆಗಳು ಸೇರಿವೆ ಯಾವುದು ಅಂತ ನೀವು ನೋಡ್ಬೋದು. MHRD ಅಂತಾನೆ ಒಂದು ಮಿನಿಸ್ಟ್ರಿ ಇದೆ, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ. ಏನು ಅಂತ ಅಂದ್ರೆ, ಅದ್ರಲ್ಲಿ ಏನೇನು ಇನ್ಕ್ಲೂಡೆಡ್ ಅಂದ್ರೆ ರಿಕ್ರೂಟ್ಮೆಂಟ್, ಸೆಲೆಕ್ಷನ್, ಮ್ಯಾನ್ ಪವರ್ ಪ್ಲಾನಿಂಗ್ ಹಾಗೂ ಆಲ್ ಆಫ್ ದ. ರಿಕ್ರೂಟ್ಮೆಂಟ್ ಅಂದ್ರೆ ನೇಮಕಾತಿ, ಆಯ್ಕೆ, ಮಾನವ ಶಕ್ತಿ ಯೋಜನೆ ಹಾಗೂ ಮೇಲಿನ ಎಲ್ಲವೂ ಸೇರಿದೆ. ಇದಕ್ಕೆ ಉತ್ತರ ನೀವು ನೋಡ್ಬೇಕು, ಫಸ್ಟ್ ಜನರನ್ನ ನೋಡಿ ಅದರಲ್ಲಿ ಒಬ್ರನ್ನ ರಿಕ್ರೂಟ್ ಮಾಡೋದು, ಎಸ್ ಅದು ಮಾನವ ಸಂಪನ್ಮೂಲ. ಆ ಸೆಲೆಕ್ಷನ್ ಪ್ರಾಸೆಸ್ ಏನಿದೆ ಅದು ಮಾನವ ಸಂಪನ್ಮೂಲ. ಹಾಗೂ ಮ್ಯಾನ್ ಪವರ್ ಅನ್ನ ಹೇಗೆ ಪ್ಲಾನ್ ಮಾಡಿ ಯುಟಿಲೈಸ್ ಮಾಡಬೇಕು ಅನ್ನೋದು, ಆ ಜನರ ಒಂದು ಟೀಮಿನ ಮ್ಯಾನ್ ಪವರ್ ಏನಿದೆ ಅದನ್ನ ಹೇಗೆ ಯುಟಿಲೈಸ್ ಮಾಡಬೇಕು ಅನ್ನೋದು ಕೂಡ ಹ್ಯೂಮನ್ ರಿಸೋರ್ಸ್. ಸೊ ಎಲ್ಲವೂ ಸೇರಿದರಿಂದ ಆಪ್ಷನ್ 4 ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಯಾವ ದೇಶವು ಪ್ರಪ್ರಥಮವಾಗಿ ಪ್ಲಾಸ್ಟಿಕ್ ನೋಟುಗಳನ್ನು ಚುನಾವಣೆಗೆ ತಂದಿತು? ವಿಚ್ ಕಂಟ್ರಿ ಇಂಟ್ರೊಡ್ಯೂಸ್ ಪ್ಲಾಸ್ಟಿಕ್ ನೋಟ್ಸ್ ಫಾರ್ ಸರ್ಕ್ಯುಲೇಷನ್ ಫಸ್ಟ್ ಟೈಮ್? ಭಾರತ, ಜಪಾನ್, USA ಹಾಗೂ ಆಸ್ಟ್ರೇಲಿಯಾ. ನಾವು ಇದು ಭಾರತದ ರಿಲೇಟೆಡ್ ಕ್ವೆಶನ್ ಆದ್ರಿಂದ ಇಂಡಿಯಾ ಅಂತ ಟಿಕ್ ಮಾಡಬಾರ್ದು. ಆಪ್ಷನ್ 1 ಇಂಡಿಯಾ ಅಲ್ಲ. ಈ ತರದ ಒಂದು ಪ್ರಗತಿಪರ ಚಿಂತನೆಗಳು ಸಾಮಾನ್ಯವಾಗಿ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಆಗುತ್ತೆ. ಈ ಪಾಲಿಮರ್ ನೋಟ್ಸ್ ಏನಿದೆ ನೀವಿಲ್ಲಿ ನೋಡ್ಬೋದು, ವಿಕಿಪೀಡಿಯಾ ಆರ್ಟಿಕಲ್ 1988 ಅಲ್ಲಿ ಆಸ್ಟ್ರೇಲಿಯಾ ವಾಸ್ ದ ಫಸ್ಟ್ ಕಂಟ್ರಿ ಟು ಇಂಟ್ರೊಡ್ಯೂಸ್ ಪಾಲಿಮರ್ ಬ್ಯಾಂಕ್ ನೋಟ್ಸ್. ಇದನ್ನ ಪ್ಲಾಸ್ಟಿಕ್ ನೋಟ್ಸ್ ಅಂತ ಕರೀತಾರೆ. ಆಪ್ಷನ್ 4 ಆಸ್ಟ್ರೇಲಿಯಾ ಅನ್ನೋದು ಸರಿಯಾದ ಉತ್ತರ. ಪೇಪರ್ ಕರೆನ್ಸಿಯನ್ನ ಯಾರು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದರು? ಹಾಗೂ ಕಾಯಿನ್ಸ್ ಅನ್ನ ಭಾರತದಲ್ಲಿ ಫಸ್ಟ್ ಯಾರು ಇಂಟ್ರೊಡ್ಯೂಸ್ ಮಾಡಿದರು? ಇವೆಲ್ಲವೂ ಪ್ರಾಬಬಲ್ ಕ್ವೆಶ್ಚನ್ಸ್ ಆನ್ ಎಕಾನಮಿ ಕಂಬೈನ್ಡ್ ವಿತ್ ಹಿಸ್ಟ್ರಿ. ಓಕೆ, ಸೊ ಇವೆಲ್ಲಕ್ಕೂ ನಾವು ಪ್ರಿಪೇರ್ ಆಗ್ಬೇಕು ಸ್ಪರ್ಧಾರ್ಥಿಗಳೇ. ನೆಕ್ಸ್ಟ್, ಹೂ ಸೆಡ್ ಪ್ರಾಫಿಟ್ ಇಸ್ ಅ ರಿವಾರ್ಡ್ ಫಾರ್ ರಿಸ್ಕ್ ಟೇಕಿಂಗ್? ಪ್ರಾಫಿಟ್ ಟು ರಿಸ್ಕ್ ಟೇಕಿಂಗ್ ಇನ್ ಅ ರಿವಾರ್ಡ್ ಅಂದ್ರೆ ನಾವು ಹೆಚ್ಚಿಗೆ ರಿಸ್ಕ್ ಹೆಚ್ಚಿಗೆ ತಗೊಂಡಷ್ಟು ನಮ್ಮ ರಿವಾರ್ಡ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನಾವು ಇಷ್ಟೇ ರಿಸ್ಕ್ ತಗೊಂಡ್ರೆ ಇಷ್ಟೇ ರಿವಾರ್ಡ್ ಇರುತ್ತೆ, ಇಷ್ಟು ರಿಸ್ಕ್ ತಗೊಂಡ್ರೆ ರಿವಾರ್ಡ್ ಇಷ್ಟಿರುತ್ತೆ ಅಂತ ಹೇಳಿದವರು ಯಾರು ಅಂತ
ನೈಟ್, ವಾಕರ್, ಹಾವ್ಲೆ ಹಾಗೂ ಕೇನ್ಸ್ ನ ಎಲಿಮಿನೇಟ್ ಮಾಡಬಹುದು ಬಿಕಾಸ್ ಅವರು ಡಿಫರೆಂಟ್ ಕೇನ್ಸ್ ಎಕನಾಮಿಕ್ ಥಿಯರಿ ಬೇರೆ ಇದೆ. ಈ ತರದ ಪ್ರಶ್ನೆಗಳಿಗೂ ಯಾವುದೇ ಗೆಸ್ ವರ್ಕ್ ಇರುವುದಿಲ್ಲ. ಸರಿಯಾದ ಉತ್ತರ ಹೌಲೆ. ಅವರ 2 ಪುಸ್ತಕಗಳು ಯಾವುದು ಅಂತ ಅಂದ್ರೆ ಕ್ಯಾಪಿಟಲ್ ಅಂಡ್ ಪಾಪ್ಯುಲೇಷನ್ ಬೈ ಫ್ರೆಡ್ರಿಕ್ ಬರ್ನಾರ್ಡ್ ಹಾಲೆ ಹಾಗೂ ಎಂಟರ್ಪ್ರೈಸ್ ಅಂಡ್ ದ ಪ್ರೊಡಕ್ಟಿವ್ ಪ್ರಾಸೆಸ್. ಇದು 2 ಪುಸ್ತಕಗಳನ್ನು ಬರೆದಂತಹ ಒಂದು ಎಕನಾಮಿಸ್ಟ್ ಹಾವ್ಲೆ ಅನ್ನೋರು. ಅವ್ರು ಹೇಳಿದ್ದೇನು ಅಂದ್ರೆ ಯಾವುದೇ ಒಬ್ಬ ಪರ್ಸನ್ ಪ್ರಾಫಿಟ್ ಹೆಚ್ಚಿಸಬೇಕು ಅಥವಾ ರಿವಾರ್ಡ್ಸ್ ಹೆಚ್ಚಿಸಬೇಕು ಅಂದ್ರೆ ಅವರು ರಿಸ್ಕ್ ಜಾಸ್ತಿ ತಗೋಬೇಕು. ಫಾರ್ ಎಕ್ಸಾಂಪಲ್ ಗವರ್ನಮೆಂಟ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಸೊ ಇದೇ ಎಕ್ಸಾಂಪಲ್ ಅನ್ನು ತಗೊಳ್ಳೋಣ. ರಿಸ್ಕ್ ಅಂತ ಬರ್ಕೊಂಡು ಗವರ್ನಮೆಂಟ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಅದರ ರಿವಾರ್ಡ್ಸ್ 2 to 3%, 4% ಎಷ್ಟಾದ್ರೂ ಬರ್ಬೋದು. ಅದೇ ನಾವು ಹೈ ಪೇಯಿಂಗ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಅದರ ರಿವಾರ್ಡ್ಸ್ ಹೈಯರ್ ಇರುತ್ತೆ. ಸೊ ರಿಸ್ಕ್ ಜಾಸ್ತಿ ಇದ್ದಷ್ಟು ಹೈಯರ್ ಬೆನಿಫಿಟ್. ಕ್ಯಾಪಿಟಲ್ ಅಂಡ್ ಪಾಪ್ಯುಲೇಷನ್ ಇನ್ನೊಂದು ಕ್ವೆಶನ್ ಏನು ಅಂದ್ರೆ ಕ್ಯಾಪಿಟಲಿಸಮ್ ಅಂಡ್ ಫ್ರೀಡಮ್ ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕವನ್ನ ಮಿಲ್ಟನ್ ಫ್ರೀಡ್ಮನ್ ಅಂತ ಅವರು ಬರೆದಂತಹ ಪುಸ್ತಕ. ಆ ಪುಸ್ತಕವು ನೊಬೆಲ್ ಪ್ರೈಸ್, ಈ ಪರ್ಸನ್ ಆ ಪುಸ್ತಕ ಹಾಗೂ ಅದರ ಎಕನಾಮಿಕ್ ಥಿಯರಿಗೆ ನೊಬೆಲ್ ಅನ್ನು ಗೆದ್ದಂತ ಒಂದು ಪುಸ್ತಕ. ಯಾಕೆ ಈ ಇನ್ಫಾರ್ಮೇಶನ್ ಇಂಪಾರ್ಟೆಂಟ್ ಅಂದ್ರೆ ಮಿಲ್ಟನ್ ಫ್ರೀಡ್ಮನ್ ಅವರ ಪುಸ್ತಕದ ಆಧಾರವಾಗಿ ಈಗ ಗ್ಲೋಬಲ್ ಸಿಚುವೇಶನ್ ಅಂದ್ರೆ ಜಾಗತಿಕ ಆರ್ಥಿಕ ಸ್ಥಿತಿ ಏನಿದೆ ದಟ್ ಈಸ್ ನ್ಯೂ ಎಕನಾಮಿಕ್ ಆರ್ಡರ್ ಅಂತ ಕರೀತಾರೆ. ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ಏನಿದೆ ಈಗ ನಡೆಯುತ್ತಿರುವಂತದ್ದು, ಅವರು ಅದಕ್ಕೆ ಬಹುಮುಖ್ಯವಾಗಿ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟದ್ದು ಮಿಲ್ಟನ್ ಫ್ರೀಡ್ಮನ್. ರೈಟ್. ಲಾಸ್ಟ್ 5-year ಪ್ಲಾನ್ ಇನ್ ಇಂಡಿಯಾ ಯಾವುದು ಅಂತ ಸ್ಟ್ಯಾಂಡರ್ಡ್ ಎಕನಾಮಿಕ್ ಕ್ವೆಶನ್. ಲಾಸ್ಟ್ 5-year ಪ್ಲಾನ್ ಯಾವ್ದಕ್ಕೆ ರಿಲೇಟ್ ಆಗಿರುತ್ತೆ ಅಂದ್ರೆ 2014 ಅಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 5-year ಪ್ಲಾನ್ಗಿಂತ ಇನ್ಸ್ಟಂಟೇನಿಯಸ್ ಆಗಿ ಹಾಗೂ ಇಂಪಾರ್ಟೆಂಟ್ ಡಿಸಿಷನ್ಸ್ ಅನ್ನ ಇಮಿಡಿಯೇಟ್ ಆಗಿ ತೆಗೆದುಕೊಳ್ಳಬೇಕು ಅಂತ ನೀತಿ ಆಯೋಗನ್ನ ಎಸ್ಟಾಬ್ಲಿಷ್ ಮಾಡಿ ಪ್ಲಾನಿಂಗ್ ಕಮಿಷನ್ ಅನ್ನ ಅಬಾಲಿಷ್ ಮಾಡಿದ್ರು. ಸೊ ಇಷ್ಟಕ್ಕೆ ಮುಂಚೆ ನಡೆದಂತಹ ಒಂದು ಪ್ಲಾನ್ ಯಾವುದು ಅಂತ ಅಂದ್ರೆ 2012 ಇಂದ 2017 ವರೆಗೂ ಆದಂತಹ ಒಂದು 5-year ಪ್ಲಾನ್. ಯಾವ 5-year ಪ್ಲಾನ್ ಅದು ಅಂತ ಅಂದ್ರೆ 12th 5-year ಪ್ಲಾನ್. ಸೊ ಲಾಸ್ಟ್ 5-year ಪ್ಲಾನ್ ಯಾವುದು? 12th 5-year ಪ್ಲಾನ್. ರೈಟ್. ಸೊ ಇದರೊಂದಿಗೆ ಗ್ರಾಮಾಡಳಿತ ಅಧಿಕಾರಿಯ ಎಕನಾಮಿಕ್ ಭಾಗ 1ರ ವಿಡಿಯೋ ಇದು. ಸೊ ಈ ವಿಡಿಯೋನ ನಿಮ್ಗೆ FDA ಹಾಗೂ AE ಎಕ್ಸಾಮ್ಗಳಿಗೂ ಹೆಲ್ಪ್ ಆಗುತ್ತೆ. ಮುಂದಿನ ವಿಡಿಯೋ ಲೆಕ್ಚರ್ ಮತ್ತೆ ಸಿಗೋಣ. ನಿಮ್ ಸಪೋರ್ಟ್ ಹೀಗೆ ಇರಲಿ.